ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನೋಡಿ ಎಷ್ಟು ಬ್ಲೌಸ್ ಕಟ್ ಮಾಡಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಇಷ್ಟು ಬ್ಲೌಸು ಇವತ್ತು ಸ್ಟಿಚ್ ಮಾಡ್ತಾರ ನಮ್ಮ ಹುಡುಗಿಯರು ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು. ಹಾಗೆಯೇ ನಿಮಗೊಂದು ಒಳ್ಳೆ ಮೋಟಿವೇಶನ್ ವಿಡಿಯೋ ಅಂತಲೂ ಹೇಳ್ಬೋದು. ಬೆಳಗ್ಗೆ ಇದು 8 ಗಂಟೆಗೆ ಇಷ್ಟನ್ನು ಜೋಡಿಸಿಟ್ಟು ಒಂದೇ ಅಳತೆಗೆ 15 ಬ್ಲೌಸು ಇಷ್ಟೊಂದು ಕಲರ್ಗಳು ಕಟ್ ಮಾಡಿ ಆಗಿದೆ. ಇನ್ನು ಸ್ಟಿಚ್ ಮಾಡೋಕ್ಕೆ ಕೂರ್ತಾ ಇದ್ದಾರೆ. ಬೆಳಗ್ಗೆ 8 ಗಂಟೆ ಟೈಮು ಅನ್ಬೋದು. ಈಗ ಮದುವೆ ಆಗದಿರೋ ಹೆಣ್ಮಕ್ಳಿಗೆ ಏನು ಅಷ್ಟೊಂದೆಲ್ಲ ಏನು ಜವಾಬ್ದಾರಿ ಇರಲ್ಲ. ಅವ್ರು ಆರಾಮ ಮನೆಯಿಂದ ಬಂದು ಕೆಲಸ ಮಾಡ್ಬೋದು. ಅದೇ ನಮಗಾದರೆ ಗಂಡ ಮಕ್ಕಳು ಅಡುಗೆ ತಿಂಡಿ ಎಲ್ಲದರೂ ನಿಭಾಯಿಸಿ ಸ್ಟಿಚ್ ಮಾಡಬೇಕು. ಇಷ್ಟು ಬ್ಲೌಸು ಸಂಜೆಗೆ ಸ್ಟಿಚ್ ಆಗುತ್ತಾ ಇಲ್ವಾ ಅಂತೇಳ್ಬಿಟ್ಟು ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಆಗಲೇ ನೋಡಿ ಇದರಲ್ಲಿ ಒಂದು ಬ್ಲೌಸ್ ತಗೊಂಡು ಸ್ಟಿಚ್ ಮಾಡೋದಕ್ಕೆ ಶುರು ಆಗಿದೆ. ನನ್ನ ಹತ್ರ 3 ಜನ ಕೆಲಸ ಮಾಡ್ತಾರೆ. ನಾನು ಇವತ್ತು ಹೆಚ್ಚು ಕಡಿಮೆ ಒಂದು 50 ಬ್ಲೌಸ್ ಕಟ್ ಮಾಡಿದ್ದೀನಿ. ಇವತ್ತು ಇಡೀ ದಿನ ನಾನು ಸ್ಟಿಚ್ ಮಾಡಿಲ್ಲ. ನಾನು ಇವತ್ತು ಸೋಮವಾರ ಹಾಗೆ ಸ್ವಲ್ಪ ಸಂಘ ಈ ರೀತಿ ಎಲ್ಲ ಕೆಲಸಗಳಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಫುಲ್ಲು ಕಟ್ಟಿಂಗ್ ಮಾಡಿದ್ದೀನಿ. ಒಂದು 50 ಬ್ಲೌಸ್ವರೆಗೂ ಕಟ್ ಮಾಡಿದ್ದೀನಿ. ಇದು ನೋಡಿ 2ನೇ ಬ್ಲೌಸು. ಹಾಗೆಯೇ 9 ಗಂಟೆ ಆಗಿತ್ತು. ಹಾಗೆ ನೋಡಿ ಇದು 3ನೇ ಬ್ಲೌಸು. ಹಾಗೆಯೇ ಅದೇ ರೀತಿ ಹೊಲಿತಾ ಹೋಗ್ತಾ ಇದ್ದೀವಿ ಇಡೀ ದಿನ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ಹಾಗೆ ಸಹನಾ ಸ್ಟಿಚ್ ಮಾಡ್ತಾಳೆ, ಉಷಾ ಸ್ಟಿಚ್ ಮಾಡ್ತಿರೋ ಎಲ್ರಿಗೂ ನಾವು ಕಟ್ಟಿಂಗ್ ಎಲ್ಲ ಕೊಟ್ಬಿಟ್ಟು ಸ್ಟಿಚ್ ಮಾಡಬೇಕು. ಹಾಗೆ ನೋಡಿ ಇದು ಎಷ್ಟನೇ ಬ್ಲೌಸು ಅಂತೇಳಿ 4ನೇ ಬ್ಲೌಸು. ಈ ಬ್ಲೌಸು ಸಹ ಸ್ಟಿಚ್ ಮಾಡ್ತಾ ಇದ್ದಾಳೆ. ಎಲ್ಲದೂ ಸಹಿತ ವಿತೌಟ್ ಲೈನಿಂಗ್ ಬ್ಲೌಸು. ಹಾಗೆಯೇ ನಿಮಗೆ ಹೇಳೋದೇನು ಅಂದರೆ ಬೆಳಗ್ಗೆ ಬೇಗನೆ ಕೆಲಸ ಮಾಡಿ ಸ್ಟಿಚ್ ಮಾಡೋಕ್ಕೆ ಕೂತ್ಕೊಂಡ್ರೆ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಅದರಲ್ಲೂ ಮದುವೆಗೆ ಮುಂಚಿನ ಒಂದು ಸ್ಟಿಚಿಂಗ್ ಏನಾದ್ರು ನೀವು ಕಲ್ತಿದ್ರಿ ಅಂದರೆ ನಿಜವಾಗ್ಲೂ ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಸುಮ್ಮನೆ ರೀಲ್ಸ್ ನೋಡೋದಾಗಿರ್ಬೋದು ಅಥವಾ ಸುಮ್ಮನೆ ಕಾಲಹರಣ ಮಾಡೋದಕ್ಕೆ ಹೋಗಬೇಡಿ. ಆರಾಮಾಗಿ ನೀವು ದುಡಿಬೋದು. ನಾವು ಕಲ್ತಂತಹ ಈ ವಿದ್ಯೆಗಳಿರುತ್ತಲ್ವ ಕೆಲಸಗಳು, ಇದು ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ, ನಮ್ಮ ಕಷ್ಟ ಕಾಲದಲ್ಲಿ ಕೈ ಹಿಡಿಯುತ್ತೆ. ಹಾಗೆ ನೋಡ್ತಾ ಇರ್ಬೋದು ಮಧ್ಯಾಹ್ನ 12:30 ಆಗ್ತಾ ಬಂತು. ಇಷ್ಟೊತ್ತಿಗೆ ಆಗಲೇ 9 ಬ್ಲೌಸ್ ಆಗಿತ್ತು ಅನಿಸುತ್ತೆ. ಎಲ್ಲದೂ ಸಹ ಸಾದಾ ಬ್ಲೌಸು, ಅಂದರೆ ಲೈನಿಂಗ್ ಇಲ್ಲದೆ ಇರೋ ಬ್ಲೌಸು. ಈ ವಿಡಿಯೋ ನೋಡಿದವ್ರು ಯಾರಾದರೂ ಆಗಿರಲಿ, ಅಂದರೆ ನೀವು ಎಷ್ಟು ಬ್ಲೌಸ್ ದಿನಕ್ಕೆ ಸ್ಟಿಚ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನೋಡಿ 1 ಗಂಟೆ ಅಷ್ಟೊತ್ತಿಗೆ ಇದು 10ನೇ ಬ್ಲೌಸು ಅನಿಸುತ್ತೆ. ಆಗಲೇ ಮತ್ತು ಬೆಳಗ್ಗೆ ಕುತ್ಕೊಂಡು ಮಧ್ಯಾಹ್ನ ಊಟಕ್ಕೆ ಎದ್ದಿರೋದು ಅಷ್ಟೋ ತನಕನೂ ಸ್ಟಿಚ್ ಮಾಡ್ತಾನೇ ಇದ್ದರು. ಹಾಗೆ ಇದನ್ನು ಈ ಸಾದಾ ಬ್ಲೌಸ್ಗಳು ಬಿಟ್ಟು ಏನು ಎಕ್ಸ್ಟ್ರಾ ಲೈನಿಂಗ್ ಬ್ಲೌಸ್ಗಳೆಲ್ಲ ಒಂದು 5-6 ಸ್ಟಿಚ್ ಆಗಿದ್ವು ಸಂಜೆವರೆಗೂ. ಈಗ ನಾನು ಟೈಲರಿಂಗ್ ಮಿಷನ್ ಮೇಲೆ ಕೂತೆ ನೋಡಿ ಫ್ರೆಂಡ್ಸ್ 1:30 ಆಯಿತು. ನಾವು ಯಾವಾಗಲೂ ದಿನಾಗ್ಲೂ 2 ಗಂಟೆ 2:30ಗೆ ಊಟ ಮಾಡ್ತೀವಿ. ಹಾಗೆ ಇನ್ನು ನಾಳೆಯಿಂದ ರಂಜಾನು ಮತ್ತು ಉಪವಾಸ ಇರಬೇಕು. ಇನ್ನು ನಾಳೆ ನಾಡ್ದಿಂದ ಶುರುವಾಗುತ್ತೆ. ಅದಕ್ಕೋಸ್ಕರ ಅಕ್ಕ ಮೊಸರನ್ನ ಮಾಡಿ ಅಂತ ಹೇಳಿ ಯಾಸ್ಮೀನು ಸಹನಾ ಇಬ್ಬರು ಹೇಳ್ತಾಯಿದ್ರು. ಹಾಗೆ ನಮಗೂ ಸಹ ಇರಲಿ ಅಂತೇಳ್ಬಿಟ್ಟು ಎಲ್ರಿಗೂ ಆಗಲಿ ಅಂತೇಳ್ಬಿಟ್ಟು ನಾನು ಮೊಸರನ್ನ ಮಾಡಿದೆ. ನೋಡಿ ಎಷ್ಟು ಬ್ಲೌಸು ಸ್ಟಿಚ್ ಆಗಿದೆ ಅಂತೇಳ್ಬಿಟ್ಟು. ಲಾಸ್ಟಿಗೆ ಬ್ಲೌಸು ಸ್ಟಿಚ್ ಆಗಿರೋದು ಎಲ್ಲದನ್ನು ವೀಡಿಯೋದಲ್ಲಿ ಹಾಕೋಕ್ಕಾಗಿಲ್ಲ ಫ್ರೆಂಡ್ಸ್. ಹಾಗಾಗಿ ಎಷ್ಟು ಬ್ಲೌಸ್ ಸ್ಟಿಚ್ ಆಗ್ತಿದೆಯೋ ಅಷ್ಟು ಬ್ಲೌಸನ್ನ ಹಾಗೆ ತೋರಿಸ್ತಾ ಇದ್ದೀವಿ. ಹಾಗೆ ವಿತೌಟ್ ಲೈನಿಂಗ್ ಆದರೆ ನೀವು ಎಷ್ಟು ಬ್ಲೌಸ್ ದಿನಕ್ಕೆ ಸ್ಟಿಚ್ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ. ಹಾಗೆಯೇ ನೋಡ್ತಾ ಇರ್ಬೋದು ಟೈಮ್ 1:30 ಅಷ್ಟೊತ್ತಿಗೆ ಇಷ್ಟು ಬ್ಲೌಸು ಸ್ಟಿಚ್ ಆಗಿತ್ತು. ಒಂದು 10 ಬ್ಲೌಸು ಸ್ಟಿಚ್ ಆಗಿತ್ತು ಅನಿಸುತ್ತೆ. ಹಾಗೆ ಫ್ರೆಂಡ್ಸ್ ನಮ್ಗೆ ಯಾರೂ ಸಹಿತ ಮೋಟಿವೇಟ್ ಮಾಡೋರಿರಲ್ಲ. ನಮಗೆ ನಾವೇ ಮೋಟಿವೇಟ್ ಮಾಡಿಕೊಂಡು ಬಟ್ಟೆನ ಸ್ಟಿಚ್ ಮಾಡ್ತಾ ಇರಬೇಕಾಗತ್ತೆ. ಹಾಗೆ ಇನ್ನೂ ಒಂದು ವಿಷಯ, ನೀವು ಟೈಲರಿಂಗಲ್ಲಿ ಏನಾದರೂ ಒಂದು ಕೆಲಸ ಮಾಡಬೇಕು ಅಂದರೆ ಪ್ರತಿದಿನ ಕೆಲಸ ಮಾಡಬೇಕು. ಪ್ರತಿದಿನ ಕೆಲಸ ಮಾಡಿದ್ರೆ ಮಾತ್ರ ನೀವು ಟೈಲರಿಂಗಲ್ಲಿ ಏನಾದರೂ ಒಂದು ಸಾಧನೆ ಮಾಡೋದಕ್ಕಾಗೋದು. ಹಾಗಾಗಿ ನಾ ಹೇಳೋದೇನು ಅಂದರೆ ಪ್ರತಿದಿನವೂ ನೀವು ಕೆಲಸನ ಮಾಡಿ. ಒಂದು ದಿವಸ ಹೊಲಿಯೋದು, ಒಂದು ವಾರ ಮಿಷನ್ ಹತ್ರ ಹೋಗದೆ ಇರೋದು, ಈ ರೀತಿ ಮಾಡಬೇಡಿ. ನೋಡಿ ಸಹನೂ ಸ್ಟಿಚ್ ಮಾಡ್ತಾಯಿದ್ಲು, ಹಾಗೆ ಯಾಸ್ಮೀನು ಸ್ಟಿಚ್ ಮಾಡ್ತಾಯಿದ್ಲು, ಉಷಾನೂ ಸಹ ಸ್ಟಿಚ್ ಮಾಡ್ತಾಯಿದ್ದಾರೆ. ಅವರನ್ನು ಸಹ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಅಂದರೆ ಫ್ರೆಂಡ್ಸ್ ಏನಾಗುತ್ತೆ ಅಂತಂದರೆ ನಾವು ಸ್ಟಿಚ್ ಮಾಡ್ತಾ ಇರ್ತೀವಿ ಒಂದು ಬಟ್ಟೆನ, ಬರೀ ಟಾಪ್ ಫಿಟ್ಟಿಂಗು ನೈಟಿ ಫಿಟ್ಟಿಂಗು ಅಂತಲೇ ತರ್ತಾನೆ ಇರ್ತಾರೆ. ಆ ಥರದ್ದು ಏನಾದರೂ ಬಂದರೆ ನಮ್ಮ ಉಷಾ ಅವರು ಫಿಟ್ಟಿಂಗ್ ಮಾಡಿಕೊಡ್ತಾರೆ. ಹಾಗೆ ಬ್ಲೌಸು ಸಹ ಸ್ಟಿಚ್ ಮಾಡ್ತಾರೆ. ಈಗ ನಾನೇ ಸ್ಟಿಚ್ ಮಾಡ್ತಾಯಿದ್ದೀನಿ ಅನ್ನೋಷ್ಟೊತ್ತಿಗೆ ನೈಟಿ ಫಿಟ್ಟಿಂಗು ಟಾಪ್ ಫಿಟ್ಟಿಂಗ್ ಕಸ್ಟಮರು ನಾವು ಬಟ್ಟೆ ಸ್ಟಿಚ್ ಮಾಡ್ತೀವಿ ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಹತ್ರ ಬಂದಿರ್ತಾರೆ. ಅವರನ್ನು ವಾಪಸ್ ಕಳ್ಸೋಕ್ಕೂ ನಮಗೆ ಆಗೋದಿಲ್ಲ. ಆದ್ದರಿಂದ ನಾವೆಲ್ಲರೂ ಸೇರಿಕೊಂಡು ಎಲ್ಲ ಬಟ್ಟೆನೂ ಈಸ್ಕೊಂಡು ಕೆಲಸ ಮಾಡ್ತೀವಿ. ನಾನಿವತ್ತು ಹೆಚ್ಚು ಕಡಿಮೆ 50 ಬ್ಲೌಸ್ ತನಕ ಕಟ್ ಮಾಡಿದ್ದೀನಿ. ಯಾಕೆ ಅಂದರೆ
ನಮ್ಮೂರಲ್ಲಿ ಜಾತ್ರೆ ಬರ್ತಾ ಇದೆ, ಹಾಗೆ ಟೈಮು ಸಹ ಸಿಗೋದಿಲ್ಲ. ಅಳತೆನೆಲ್ಲ ಕೇಳಿಕೊಂಡು ಎಲ್ಲ ಬ್ಲೌಸನ್ನು ಕಟ್ಟಿಂಗ್ ಮಾಡ್ತಾ ಇದ್ದೆ. ಇವತ್ತು ಇಡೀ ದಿನ ನಾನು ಸ್ಟಿಚ್ ಮಾಡಿಲ್ಲ, ಅಂದರೆ ಸಹನ ಹೋದ್ಮೇಲೆ ನಾನು ಸ್ವಲ್ಪ ಸ್ಟಿಚ್ ಮಾಡಿದೆ. ಅದು ಬಿಟ್ಟರೆ ನಾನು ಬರೀ ಕಟ್ಟಿಂಗೇ ಮಾಡಿದೆ. ತುಂಬ ಬ್ಲೌಸ್ಗಳನ್ನು ಲೈನಿಂಗು, ಫಾಲ್ ಬೇಕು, ಹಾಗೆ ಎಂಬ್ರಾಯ್ಡ್ರಿ ಮಾಡೋ ಈ ರೀತಿ ಎಲ್ಲ ಬಟ್ಟೆಗಳನ್ನು ಕೊಟ್ಟಿರ್ತಾರೆ. ಹಾಗಾಗಿ ನಾವು ಟೈಮ್ ವೇಸ್ಟ್ ಮಾಡ್ದೇ ಕಟ್ ಮಾಡ್ತೀನಿ. ಮತ್ತು ನಾವು ಕಟ್ಟಿಂಗ್ ಮಾಡೋಕ್ಕೂ ಮುಂಚೆ ಕೆಲವೊಂದು ಬಟ್ಟೆಗಳು ಐರನ್ ಮಾಡಿಕೊಂಡು ಕಟ್ಟಿಂಗ್ ಮಾಡಬೇಕಾಗತ್ತೆ. ನಾನು ಕಟ್ಟಿಂಗ್ ಮಾಡೋದಕ್ಕೆ ಹೋದೆ, ಅಂದರೆ ಕಟ್ಟಿಂಗ್ ಮಾಡ್ತಾ ಇದ್ದೆ ಅಲ್ವಾ, ಬಟ್ಟೆ ಲೈನಿಂಗು ಸುಕ್ಕಾಗಿತ್ತು, ಅದನ್ನು ಐರನ್ ಮಾಡ್ಕೊಂಬಂದು ಕಟ್ ಮಾಡಿದೆ. ಹಾಗೆಯೇ ಸ್ಯಾರಿ ಬ್ಲೌಸ್ ಯಾವುದಕ್ಕೆ ಯಾವುದು ಎಲ್ಲ ತೆಗ್ದಿಡೋ ಅಷ್ಟೊತ್ತಿಗೆ ಎಷ್ಟೊಂದು ಟೈಮ್ ಬೇಕು ಅಂದರೆ ಅದು ಎಲ್ಲ ಟೈಲರ್ಸ್ಗಳಿಗೆ ಗೊತ್ತಾಗತ್ತೆ. ಹಾಗೆ ನನಗೆ ತುಂಬ ಖುಷಿ ಆಗುತ್ತೆ. ಎಲ್ಲರೂ ಸಹ ಹೇಳ್ತಾರೆ ನಿಮ್ಮ ಮೋಟಿವೇಶನ್ ವಿಡಿಯೋ ನಂಗೆ ತುಂಬ ಇಷ್ಟ ಆಗುತ್ತೆ, ನಾನು ಪ್ರತಿದಿನ ಮೋಟಿವೇಶನ್ ವಿಡಿಯೋ ನೋಡ್ತೀನಿ, ಕೇಳ್ಕೊಳ್ತಾ ಹೊಲಿತೀನಿ ಅಂತೇಳಿ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್. ನನ್ನಿಂದ ಇಷ್ಟು ಜನಕ್ಕಾದರೂ ಉಪಯೋಗ ಆಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಒಂದು ಖುಷಿ ಆಗುತ್ತೆ ಫ್ರೆಂಡ್ಸ್. ನಾನು ಹೇಗಂದರೆ ನನಗೆ ಯಾರೂ ಮೋಟಿವೇಟ್ ಮಾಡೋರಿರಲಿಲ್ಲ, ನೀನು ಕೆಲಸ ಮಾಡು, ಪ್ರತಿದಿನ ಬಟ್ಟೆ ಹೊಲಿ ಅಂಥೇಳಿ. ನನಗೆ ಚಿಕ್ಕ ವಯಸ್ಸಿಂದ ಒಂದು 16-17 ವಯಸ್ಸಿಂದನೂ ಸಹಿತ ಟೈಲರಿಂಗ್ ಮೇಲೆ ತುಂಬ ಇಂಟ್ರೆಸ್ಟು. ನಾನು ಓದ್ತಾ ಇದ್ದಾಗ್ಲೂ ಅಷ್ಟೇ, ಕಾಲೇಜಿಗೆ ಹೋಗ್ತಾ ಇದ್ದಾಗ್ಲೂ ಅಷ್ಟೇ, ದಿನಕ್ಕೆ 1-2 ಬ್ಲೌಸ್ ಹೊಲಿದ್ರೇ ನನಗೆ ಸಮಾಧಾನ ಆಗ್ತಿತ್ತು. ಅವಾಗಿಂದನೂ ನನಗೆ ಬಟ್ಟೆ ಹೊಲಿಯೋದ್ರ ಮೇಲೆ ತುಂಬ ಇಂಟ್ರೆಸ್ಟು. ಅದರಲ್ಲೂ ಈಗ ಚಿಕ್ಕ ವಯಸ್ಸು ಅಂದರೆ ಒಂದು 16-17 ವರ್ಷದ ಹುಡುಗಿಯರೆಲ್ಲ ಬಟ್ಟೆ ಹೊಲಿಯೋದು ಕಲಿಬೇಕು, ನಾವು ಏನಾದರೂ ಮಾಡಬೇಕು ಅಂದರೆ ನನಗೆ ಅವರು ನೋಡಿ ತುಂಬ ಖುಷಿ ಆಗುತ್ತೆ. ಅವರಿಗೂ ಏನಾದರೂ ಹೇಳ್ಕೊಡೋಣ ಅಂತ ಅನಿಸುತ್ತೆ. ಹಾಗೆ ಯಾವುದೇ ಕೆಲಸದಲ್ಲಿ ನಮಗೆ ದುಡ್ಡು ಮಾಡಬೇಕು, ನಾವು ಏನೋ ಒಂದು ಸಾಧನೆ ಮಾಡಬೇಕು, ಏನೋ ಒಂದು ಹೆಸರು ಮಾಡಬೇಕು ಅಂದರೆ ಕಷ್ಟಪಡಲೇಬೇಕು. ಯಾವ ಕೆಲಸನೂ ಈಸಿ ಏನಲ್ಲ, ಈಸಿಯಾಗಿ ಯಾವುದೂ ಸಹ ನಮಗೆ ಸಿಗೋದಿಲ್ಲ. ಹಾಗಾಗಿ ನೀವು ಕಷ್ಟಪಟ್ಟರೆ ಮಾತ್ರ, ಒಂದು ಟೈಮಿಂಗ್ಸ್ ಅನ್ನೋದು ಇಟ್ಕೊಂಡ್ರೆ ಮಾತ್ರ ಯಾವ ಕೆಲಸದಲ್ಲೂ ಸಹಿತ ನಿಮಗೊಂದು ಒಳ್ಳೆಯ ಒಂದು ರಿಸಲ್ಟ್ ಅನ್ನೋದು ಸಿಕ್ಕೇ. ಮತ್ತು ನಾವು ಒಬ್ಬರೇ ಕೆಲಸ ಮಾಡೋದಕ್ಕಿಂತ ಈ ರೀತಿ ಎಲ್ಲರೂ ಸೇರಿ ಕೆಲಸ ಮಾಡಿದಾಗ ತುಂಬ ಇಂಟ್ರೆಸ್ಟಿಂದ ಕೆಲಸ ಮಾಡ್ಬೋದು, ಹಾಗೆ ಬೇಗನೆ ಕೆಲಸ ಆಗುತ್ತೆ. ಹಾಗೆ ನನಗೊಬ್ಬರು ಕೇಳಿದರು, ಮಿಷನ್ ಮೇಲೆ ಕೂತ್ರೆ ಸಾಕು ನನಗೆ ನಿದ್ದೆ ಬರುತ್ತೆ, ತೂಕುಡಿಕೆ ಬರುತ್ತೆ ಅಂತ. ಆ ರೀತಿ ಆಗೋದು ಕೆಲವೊಂದು ಸತಿ ಕಣ್ಣು ದೃಷ್ಟಿಯಿಂದ ಆಗುತ್ತೆ, ತುಂಬಾ ಆಗುತ್ತೆ. ಏನಂದರೆ ನಾವು ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟಾಗಿ ಕೂತಾಗ ತೂಗುಡಿಕೆ ಬರೋದು, ನಿದ್ದೆ ಬರೋದು, ಇಂಟ್ರೆಸ್ಟ್ ಇಲ್ಲ ಆ ಥರ ಆಗುತ್ತೆ. ಆ ಥರ ಆಗೋದೆಲ್ಲ ಕಣ್ಣು ದೃಷ್ಟಿಯಿಂದನೇ. ಹಾಗೆಯೇ ನಾನು ಬೆಳಗ್ಗೆ ಒಂದು 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೆ ಫ್ರೆಂಡ್ಸ್ ಕಟ್ಟಿಂಗ್ ಮಾಡೋದಕ್ಕೆ. ಯಾಕಂದರೆ ಇವತ್ತು ಶಿವರಾತ್ರಿ ಹಬ್ಬ ಆಗಿದ್ದರಿಂದ ಹಬ್ಬ ಅಂದರೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬಟ್ಟೆ ಹೊಲಿಯೋದಕ್ಕೆ ಕೂತ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಆಯಿತು. ಏನೂ ಮಾಡೋಕ್ಕಾಗಲ್ಲ, ನಮಗೆ ಹಬ್ಬ ಬರಲಿ, ನೆಂಟರು ಬರಲಿ, ಏನೇ ಬಂದ್ರೂ ಅದನ್ನು ಮುಗಿಸ್ಕೊಂಡು ನಾವು ನಮ್ಮ ಕೆಲಸನ ಮಾಡ್ತಾಯಿರ್ತೀವಿ. ನಾನು ಸುಮ್ಮನೆ ಅಂತೂ ಕೂರೋದಿಲ್ಲ. ಎಲ್ಲ ಕೆಲಸ ಆಯಿತು ಅಂತಂದರೆ ಕಟ್ಟಿಂಗ್ ಮಾಡ್ತೀನಿ, ಸ್ಟಿಚಿಂಗ್ ಮಾಡ್ತೀನಿ, ಅಥವಾ ಯಾರ ಬಟ್ಟೆ ಯಾವ ಟೈಮಿಗೆ ಕೊಡಬೇಕು ಅದನ್ನೆಲ್ಲ ನೋಡಿ ಇಟ್ಕೊಳ್ತೀನಿ. ಟೈಮ್ ಅಂತೂ ವೇಸ್ಟ್ ಮಾಡಲ್ಲ. ಅದರಲ್ಲೂ ನನಗೆ ಮನೇಲೇ ಟೈಲರಿಂಗ್ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗಿದೆ. ಈಗ ಅಂಗಡಿ ಅಂತಂದರೆ ಒಂದು ಟೈಮಿಂಗ್ಸ್ ಇರುತ್ತೆ, ಮನೆ ಅಂತಂದರೆ ನಮಗೆ ಟೈಮಿಂಗ್ಸ್ ಇರೋದಿಲ್ಲ. ಅದರಲ್ಲೂ ನಾವು ಕೆಲಸ ಮಾಡೋದು ನಮ್ಮ ಮನೆಯ ಹಾಲಲ್ಲಿ. ಹಾಗಾಗಿ ಅಡುಗೆ ಮನೆ ಮತ್ತು ಹಾಲು ಹತ್ತಿರ ಇರೋದ್ರಿಂದ ನಾನು ಅಡುಗೆ ಕೆಲಸ ಎಲ್ಲ ಮಾಡ್ಕೊತಾನೆ ನಾನು ಬಟ್ಟೆ ಸ್ಟಿಚ್ ಮಾಡ್ತೀನಿ. ಮತ್ತು ಟೈಮಿಂಗ್ಸ್ ಅನ್ನೋದಿಲ್ಲ, ಟೈಮಿಂಗ್ಸ್ ಇಲ್ಲದೇ ಕೆಲಸ ಮಾಡ್ತೀನಿ. ನೈಟು ತುಂಬ ಟೈಮ್ ಆದರೆ ಕಟ್ಟಿಂಗ್ ಮಾಡ್ಕೊಳ್ತೀನಿ. ಕಟ್ಟಿಂಗ್ ಒಂದು ಮಾಡಿ ಇಟ್ಕೊಂಡ್ಬಿಟ್ವಿ ಅಂದರೆ ನಾವು ಸ್ಟಿಚಿಂಗ್ ಮಾಡ್ಬೋದು. ನೀವು ಫಸ್ಟಲ್ಲೇ ನೋಡಿದ್ರಲ್ವ 15 ಬ್ಲೌಸ್ ಕಟ್ಟಿಂಗ್ ಆಗಿತ್ತು. ಈಗ ಅದರಲ್ಲಿ ಒಂದು 4 ಬ್ಲೌಸ್ ಇದೆ, ಅದನ್ನೆಲ್ಲ ಸ್ಟಿಚ್ ಮಾಡ್ತಾ ಇದ್ದಾಳೆ. ಕಂಟಿನ್ಯೂಸ್ ಆಗಿ ಸ್ಟಿಚ್ ಮಾಡ್ತಾ ಇದ್ಲು. ಮಧ್ಯದಲ್ಲಿ ಎಲ್ಲಿಗೋ ಹೋಗಬೇಕಾಗಿ ಬಂತು ಪೇಟೆಗೆ. ಹೋಗೋದ್ರಿಂದ 1-2 ಬ್ಲೌಸ್ ಹಾಗೆ ಉಳಿದಿದೆ, ಬಿಟ್ಟರೆ ಪೂರ್ತಿ ಬ್ಲೌಸನ್ನು ಸ್ಟಿಚ್ ಮಾಡೋದು. ಮತ್ತು ನಾವು ಸಾದಾ ಬ್ಲೌಸಿಗೆ ಇನ್ನೊಂದು ಟ್ರಿಕ್ಕನ್ನು ಉಪಯೋಗಿಸ್ತೀವಿ. ಏನಂದರೆ ಸಾದಾ ಬ್ಲೌಸನ್ನು ನಾವು ಹೊಲಿಬೋದು, ಅದರ ಹೆಮ್ಮಿಂಗು ಮತ್ತು ಹುಕ್ಸು ರಿಂಗ್ಸು ಮಾಡೋದು ತುಂಬ ಕಷ್ಟ. ಸಾದಾ ಬ್ಲೌಸು ಈ ರೀತಿ ಕಷ್ಟ ಆಗುತ್ತೆ. ಕೊಡೋ 150 ರುಪೀಸಿಗೆ ಇಷ್ಟೆಲ್ಲ ಡಿಮ್ಯಾಂಡ್ ಇರುತ್ತೆ. ಸಾದಾ ಬ್ಲೌಸಿಗಂತೂ ದುಡ್ಡೇ ಕೊಡೋದಿಲ್ಲ. ನೀವು ನೋಡ್ತಾ ಇರ್ಬೋದು ಎಷ್ಟನೇ ಬ್ಲೌಸು ಅಂತ ಹೇಳಿ. ಇದು 11ನೇ ಬ್ಲೌಸು. ನಾವು ಇದರಲ್ಲೇ ಹುಕ್ಸ್ ಮಾಡಿ ಮತ್ತು ಪೈಪಿಂಗ್ ಮಾಡಿ ಮತ್ತು ಸ್ಟಿಚ್ ಹಾಕ್ಬಿಡ್ತೀವಿ, ಅಂದರೆ ಮಿಷನ್ ಸ್ಟಿಚ್ಚೇ ಹಾಕ್ಬಿಡ್ತೀವಿ. ಸಾದಾ ಬ್ಲೌಸ್ಗೆ ನಾವು ರೆಡಿ ಹುಕ್ಸು ಮತ್ತು ರೆಡಿ ಕಾಜಾ ಮತ್ತು ರೆಡಿ ಏನಂದರೆ ಹೆಮ್ಮಿಂಗ್ ಎಲ್ಲ ಮಾಡೋದು ಇಟ್ಕೊಳ್ಳೋದಿಲ್ಲ. ಯಾಕಂದರೆ ಸಾದಾ ಬ್ಲೌಸು ಕೊಡೋದು ಅಮೌಂಟು ಕಮ್ಮಿ ಅಮೌಂಟು. ನಾವು ಅದಕ್ಕೆ ಹೆಮ್ಮಿಂಗು ಹುಕ್ಸು ರಿಂಗ್ಸು ಅಂತೇಳಿ ಮಾಡ್ತಾ ಕೂತ್ರೆ ಕೊಡೋವಂಥ ದುಡ್ಡಿಗೂ ನಾವು ಬರೀ ಕೆಲಸ ಮಾಡ್ತಾನೆ ಇರಬೇಕು. ಫಸ್ಟಿಗೆ ಹೇಗಾಗ್ತಿತ್ತು ಅಂದರೆ ನನಗೆ ಸಾದಾ ಬ್ಲೌಸ್ 5 ಹೊಲಿದೆ ಅಂದರೆ 5 ಹೆಮ್ಮಿಂಗು ಹುಕ್ಸು ರಿಂಗ್ಸು ಮಾಡೋದಕ್ಕೆ 1 ದಿನವೇ ಬೇಕಾಗ್ತಿತ್ತು. ಅಷ್ಟೊಂದು ಕಷ್ಟ ಆಗ್ತಿತ್ತು.
ಸಾದಾ ಬ್ಲೌಸು ಹೆಮ್ಮಿಂಗ್ ಎಲ್ಲ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಈಗ ನಾವು ಸ್ಲೀವ್ಗೆ ಮತ್ತು ಬೆನ್ನಿಗೆ ನೆಕ್ಕಿಗೆಲ್ಲ ಮಿಷನ್ ಹೊಲಿಗೆನೇ ಹಾಕ್ಬಿಡ್ತೀವಿ. ಹುಕ್ಸು ಮತ್ತು ರಿಂಗ್ಸನ್ನ ನಾವು ರೆಡಿ ಹುಕ್ಸು ರಿಂಗ್ಸು ಮಾಡ್ತೀವಿ. ತುಂಬ ಈಸಿಯಾಗಿ ಸಾದಾ ಬ್ಲೌಸನ್ನ ಕಟ್ಟಿಂಗು ಸ್ಟಿಚಿಂಗು ಮಾಡ್ತೀವಿ. ಅಂದರೆ 20 ನಿಮಿಷದಲ್ಲಿ ಸಾದಾ ಬ್ಲೌಸು ಕಟ್ಟಿಂಗು ಮಾಡಿ ಸ್ಟಿಚಿಂಗು ಮಾಡ್ತೀವಿ. ಅದರಿಂದ ಸಾದಾ ಬ್ಲೌಸ್ ಇವಾಗ ಕಷ್ಟ ಅನಿಸಲ್ಲ. ನಾನಂತೂ ಎಷ್ಟು ಬ್ಲೌಸ್ ಕಟ್ ಮಾಡಿದೆ ಫ್ರೆಂಡ್ಸ್. ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಕಸ್ಟಮರ್ ಬರ್ತಾನೇ ಇದ್ದರು. ಕಸ್ಟಮರ್ ಹೇಗಂದರೆ ನಾವು ಎಲ್ಲಿರ್ತೀವೋ ಅಲ್ಲೇ ಬರ್ತಾರೆ, ಅಡ್ಡಡ್ಡ ಬರ್ತಾಯಿದ್ರು ಕ್ಯಾಮ್ರಕ್ಕೆ. ಹಾಗಾಗಿ ನನಗೆ ವೀಡಿಯೋ ಮಾಡ್ಕೊಂಡಿರೋದು ಸಹಿತ ಹಾಕೋದಕ್ಕಾಗಲಿಲ್ಲ, ತುಂಬಾ ಡಿಸ್ಟರ್ಬೆನ್ಸ್ ಇತ್ತು. ಹಾಗೆ ಅಲ್ವಾ, ಕಸ್ಟಮರ್ ಇನ್ನು ಸೀಸನ್ ಆದರೆ ಕಸ್ಟಮರ್ ಬರ್ತಾನೆ ಇರ್ತಾರೆ. ನಾವೀಗ ಹೊಲಿಯೋದಕ್ಕೆ ಕೂರಲಿ ಬಿಡಲಿ, ಮನೆ ಕೆಲಸ ಮಾಡ್ತಾ ಇರಲಿ, ಮನೆ ಆಗಿರೋದ್ರಿಂದ ಕಸ್ಟಮರ್ ಅಷ್ಟೊತ್ತಿಗೆ ಬರ್ತಾನೆ ಇರ್ತಾರೆ. ಆದ್ದರಿಂದ ನಾವು ಸಹಿತ ಸ್ವಲ್ಪ ನೀವು ನೋಡಿರ್ಬೋದು ಹಳೆ ವಿಡಿಯೋದಲ್ಲೆಲ್ಲ ನೈಟ್ ಟೈಮಲ್ಲಿ ಕಟ್ ಮಾಡ್ಕೊಳ್ತೀನಿ ಅಂತೇಳಿ. ಅಂದರೆ ಸ್ಟಿಚ್ ಮಾಡೋದಕ್ಕೆ ಎಷ್ಟು ಬಟ್ಟೆ ಬೇಕೋ ಎಲ್ಲ ಬಟ್ಟೆನೂ ನೈಟ್ ಟೈಮಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಎಕ್ಸ್ಟ್ರಾ ಸ್ವಲ್ಪ ಸಹನ ಎಲ್ಲ ಹೊಲಿತಾ ಇರೋದ್ರಿಂದ ಎಕ್ಸ್ಟ್ರಾ ಬಟ್ಟೆಗಳು ಏನೇನಿದೆ ಎಲ್ಲ ಕಟ್ಟಿಂಗ್ ಮಾಡ್ಕೊಂಡ್ಬಿಟ್ರೆ ಸ್ಟಿಚಿಂಗ್ ಮಾಡೋದಕ್ಕೆ ಸರಿಯಾಗತ್ತೆ ಅಂದ್ಬಿಟ್ಟು ನಾನು ಅದು ಕಟ್ ಮಾಡಿ ಇಟ್ಟೆ ಫ್ರೆಂಡ್ಸ್. ಟೈಮ್ ಅಂತೂ 1 ನಿಮಿಷನೂ ವೇಸ್ಟ್ ಮಾಡಿಲ್ಲ. ಹಾಗಾಗಿ ನೀವು ದುಡ್ಡಿಗಿಂತ ಜಾಸ್ತಿ ಇಂಪಾರ್ಟೆಂಟು ಟೈಮಿಗೆ ಕೊಡಿ, ಆಗ ದುಡ್ಡು ತಾನಾಗೇ ಬರುತ್ತೆ. ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ನೀವು ನೋಡಿರ್ಬೋದು, ದುಡ್ಡಿಗಿಂತ ಇಂಪಾರ್ಟೆಂಟ್ ಟೈಮಿಗೆ ಕೊಡಿ ಅಂತ ಹೇಳ್ತೀನಿ. ಟೈಮಿಗೆ ಯಾರು ವ್ಯಾಲ್ಯೂ ಮಾಡ್ತಾರೋ ಅಂಥವ್ರ ಹತ್ರ ದುಡ್ಡು ಅನ್ನೋದು ಇದ್ದೇ ಇರುತ್ತೆ. ಟೈಮನ್ನು ಯಾರು ಸುಮ್ಮನೆ ನಿರಾಸಕ್ತಿಯಿಂದ ಕಳೀತಾ ಇರ್ತಾರೋ ಅವ್ರ ಹತ್ರ ದುಡ್ಡು ಸಹ ನೀರು ಥರ ಖರ್ಚಾಗಿ ಹೋಗ್ತಾ ಇರುತ್ತೆ. ಹಾಗಾಗಿ ಎಲ್ಲರೂ ಅಷ್ಟೇ, ಎಲ್ರಿಗೂ ಎಲ್ಲ ಟೈಲರ್ಸ್ ನನ್ನ ವಿಡಿಯೋ ನೋಡೋವಂಥ ವ್ಯೂವರ್ಸ್ ಸಿಸ್ಟರ್ಸ್ ಅವರು ಎಲ್ರಿಗೂ ಹೇಳೋದಷ್ಟೇ, ಟೈಮಿಗೆ ವ್ಯಾಲ್ಯೂ ಕೊಡಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಫ್ಯಾಮಿಲಿಗೆ ವ್ಯಾಲ್ಯೂ ಕೊಡಿ. ನಾವು ಟೈಲರಿಂಗ್ ಮಾಡ್ತೀವಿ, ದುಡಿತಿದ್ದೀವಿ, ಅಥವಾ ನಮ್ಮ ಕೈಯಲ್ಲಿ ದುಡ್ಡು ಕೈ ತುಂಬ ದುಡ್ಡಿದೆ ಅಂತಂದರೆ ಫ್ಯಾಮಿಲಿಗೆ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದರೆ ಫ್ಯಾಮಿಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಾವು ಖುಷಿಯಿಂದ ಕೆಲಸ ಮಾಡಬೇಕು ಅಂದರೆ ಫ್ಯಾಮಿಲಿಯ ಜೊತೆಗೆ ನಾವು ಚೆನ್ನಾಗಿದ್ದರೆ ಮಾತ್ರ ನಮ್ಮ ಕೆಲಸ ಸಹ ನೀಟಾಗಿ ಮಾಡ್ಕೋಬೋದು. ಅಥವಾ ಇನ್ನೇನೋ ನಾವು ಫ್ಯಾಮಿಲಿಯಲ್ಲಿ ಏನೋ ಮಕ್ಕಳ ಹತ್ರ, ಗಂಡನ ಹತ್ರ ಅಥವಾ ಇನ್ನೇನೋ ಸಮಸ್ಯೆ ಇತ್ತು ಅಂದರೆ ನಾವು ಕೆಲಸ ಸಹ ಆರಾಮಾಗಿ ಮಾಡೋದಕ್ಕಾಗಲ್ಲ. ಮತ್ತು ಈಗ ಕೆಲಸ ಏನೋ ಮಾಡ್ತಾರೆ, ನಾನು ತುಂಬ ಜನ ಟೈಲರ್ಸ್ ನೋಡಿದ್ದೀನಿ, ತುಂಬ ವೀಡಿಯೋದಲ್ಲಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ, ಆದರೆ ಮರ್ತೇ ಹೋಗ್ತಾಯಿತ್ತು. ಏನು ವಿಷಯ ಅಂದರೆ, ಈಗ ಇಡೀ ದಿನ ಕಷ್ಟಪಟ್ಟು ಏನೋ ಕೆಲಸ ಮಾಡ್ತೀವಿ, ಸಂಜೆ ಆಗೋದಕ್ಕೂ ನಮಗೆ ಮೊಬೈಲ್ ನೋಡ್ತಾನೋ ಅಥವಾ ರೀಲ್ಸ್ ನೋಡ್ತಾನೋ ಸುಮ್ಮನೆ ಟೈಮನ್ನು ವೇಸ್ಟ್ ಮಾಡ್ತೀವಿ. ಆ ರೀತಿ ಮಾಡಬೇಡಿ. ಹಂಗಂತ ರೀಲ್ಸ್ ನೋಡಬೇಡಿ, ಮೊಬೈಲ್ ನೋಡಬೇಡಿ ಅಂತಲ್ಲ, ಅದಕ್ಕಂತ ಇಷ್ಟು ಟೈಮ್ ಅಂತ ಇಟ್ಕೊಳ್ಳಿ ಸಾಕು. ಸುಮ್ಮನೆ ವೇಸ್ಟ್ ಟೈಮನ್ನು ಎಷ್ಟೋ ಜನ ಮಾಡ್ತಾರೆ. ಇದರಿಂದ ನಾವು ಹೊಸದನ್ನು ಏನೂ ಕಲಿಯೋದಿಲ್ಲ, ಮಾಡೋದು ಇಲ್ಲ. ಹೊಸದನ್ನು ನಾವು ಕಲಿತಾ ಇರಬೇಕು. ಪ್ರತಿದಿನ ನಾವು ಹೊಸದನ್ನು ಏನಾದರೂ ಕಲಿತಾ ಇದ್ವಿ ಅಂತಂದರೆ ನಾವು ಅಪ್ಡೇಟ್ ಆಗ್ತಾ ಇರ್ತೀವಿ. ನಾವು ಹೊಸದು ನಮಗೇನೂ ಗೊತ್ತಿಲ್ಲ ಅಂದರೆ ಬಟ್ಟೆ ಕೊಡೋರು ಸಹ ಕೊಡೋದಿಲ್ಲ. ನಿಮಗೆ ಯಾವುದು ಟೈಲರಿಂಗಲ್ಲೇ ನೀವು ಹೊಸದನ್ನು ಏನು ಕಲಿಯೋಕ್ಕೆ ಇಂಟ್ರೆಸ್ಟ್ ಬರುತ್ತೋ ಆ ವಿಡಿಯೋನ ನೋಡಿಕೊಂಡು ಟ್ರೈ ಮಾಡಿಕೊಂಡು ಬಟ್ಟೆ ಹೊಲಿರಿ. ಮತ್ತು ತುಂಬ ಜನ ಕಂಪ್ಲೇಂಟ್ ಏನು ಅಂದರೆ, ನಾವು ಬಟ್ಟೆ ಸ್ಟಿಚ್ ಮಾಡೋಕ್ಕೆ ನೀವು ಹೇಳಿರೋಂಥ ಮೋಟಿವೇಟ್ ಮಾತುಗಳನ್ನೆಲ್ಲ ಕೇಳಿದಾಗ ಸ್ಟಿಚ್ ಮಾಡೋಣ ಅನಿಸುತ್ತೆ, ಹೊಲಿಯೋಣ ಅನಿಸುತ್ತೆ, ಆದರೆ ಭಯ ಆಗುತ್ತೆ, ಬಟ್ಟೆನ ಕಟ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ತುಂಬ ಭಯ ಆಗುತ್ತೆ ಅಂತಾರೆ. ಹಾಗೆಲ್ಲ ಅನ್ಕೋಬೇಡಿ. ಅಂದ್ಕೊಳ್ತಾ ಇದ್ದರೆ ಹಾಗೆ ಆಗಿಬಿಡತ್ತೆ. ನೀವು ಬಟ್ಟೆ ನಿಮಗೆ ಒಂದು ಡಿಸೈನ್ ನೋಡಿ ಕಟ್ಟಿಂಗ್ ಮಾಡಬೇಕಾ ಸ್ಟಿಚಿಂಗ್ ಮಾಡಬೇಕಂತ ಅನಿಸಿದ್ರೆ ನೀವು ಕಟ್ ಮಾಡಿ ನಿಮ್ಮದೇ ಬ್ಲೌಸು, ಅಥವಾ ನಿಮಗೆ ಆಪ್ತರು ಯಾರು ಇರ್ತಾರೋ ಅವರಿಗೆ ನೀವು ಕಟ್ಟಿಂಗು ಸ್ಟಿಚಿಂಗು ಮಾಡಿ ಸ್ಟಿಚ್ ಮಾಡಿಕೊಡಿ. ಸಕ್ಸಸ್ ಆಗೇ ಆಗುತ್ತೆ. ಟ್ರೈ ಮಾಡದೇ ಇದ್ದರೆ ಯಾವ ಕೆಲಸನೂ ಬರೋದಿಲ್ಲ ಫ್ರೆಂಡ್ಸ್. ನಾನು ನಿನ್ನೆ ಮತ್ತು ಇವತ್ತು ವಿಡಿಯೋ ಹಾಕಿಲ್ಲ, ಯಾಕಂದರೆ ನನ್ನ ವಾಯ್ಸ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಏನಾದರೂ ವಾಯ್ಸಿಂದ ನಿಮಗೆ ಸ್ವಲ್ಪ ಕಿರಿಕಿರಿ ಆಗ್ತಾ ಇದ್ದರೆ ಇದೊಂದು ವಿಡಿಯೋದಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನನ್ನ ವಾಯ್ಸ್ ಸರಿ ಮಾಡ್ಕೊಳ್ತೀನಿ. ಯಾಕಂದರೆ ಶಿವರಾತ್ರಿ ಹಬ್ಬ ಇದ್ದಿದ್ದರಿಂದ ಭಜನೆ ಎಲ್ಲ ತುಂಬ ಇತ್ತು. ಹಾಗಾಗಿ ನನ್ನ ವಾಯ್ಸ್ ಸಹ ತುಂಬ ಅಂದರೆ ಗಡ್ಸಾಗಿದೆ. ಆದರೆ ನನಗೆ ಪ್ರತಿದಿನ ವಿಡಿಯೋ ಮಾಡಿ ಹಾಕಿಲ್ಲ ಅಂತಂದರೆ ನನಗೆ ಏನೋ ಸಮಾಧಾನನೇ ಆಗಲ್ಲ. ನನ್ನ ಟೈಲರಿಂಗ್ ಕೆಲಸ ಹೇಗೋ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಕೆಲಸನೂ ಅಷ್ಟೇ ಇಂಪಾರ್ಟೆಂಟು. ನಾನು ಪ್ರತಿದಿನ ಎಷ್ಟು ಬಟ್ಟೆ ಹೊಲಿತೀನಿ, ಎಷ್ಟು ಕೆಲಸ ಮಾಡ್ತೀನಿ, ಅದನ್ನು ನಿಮ್ಮ ಜೊತೆಗೆ ಹಂಚ್ಕೊಬೇಕು ಅನ್ನೋದೇ ನನ್ನ ದೊಡ್ಡ ಆಸೆ. ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ವಾಯ್ಸು ಅಷ್ಟೊಂದು ನೀಟಾಗಿ ಕೇಳಿಸಿಲ್ಲ ಅಂದರೆ ಅದನ್ನು ಅವಾಯ್ಡ್ ಮಾಡಿ ಫ್ರೆಂಡ್ಸ್. ನೋಡಿ, ಹಾಗೆ ಎಲ್ಲರೂ ಕೆಲಸಗಾರರೆಲ್ಲ ಹೋದ್ಮೇಲೆ 5 ಗಂಟೆ ಆಗಿತ್ತು. ಆಗ
ಸ್ವಲ್ಪ ಬೇಗನೆ ಹೋಗಿದ್ರು, ಎಲ್ಲಿಗೋ ಪೇಟೆಗೆ ಹೋಗಬೇಕು ಅಂತ. ನಾನು ಮತ್ತು ನನ್ನ ಕೆಲಸ ಶುರು ಮಾಡಿದೆ. ಬೆಳಗ್ಗೆಯಿಂದ 5 ಗಂಟೆವರೆಗೂ ಉಷಾ ಇರ್ತಾರೆ. ಯಾರಾದರೂ ಮಧ್ಯ ಟಾಪ್ ಸ್ಟಿಚಿಂಗು, ನೈಟಿ ಸ್ಟಿಚಿಂಗು ಅಂತ ಬಂದರೆ ಅವ್ರು ಮಾಡಿಕೊಡ್ತಾರೆ. ಆದರೂ ಸಹಿತ ಇವತ್ತು ನಾನು ಕೂತೆ ಅಷ್ಟೇ, ಮತ್ತು ನೈಟಿ ಫಿಟ್ಟಿಂಗು ಸ್ಟಿಚಿಂಗು ಅಂತ ಬಂದುಬಿಟ್ರು. ಏನು ಮಾಡೋಕ್ಕಾಗಲ್ಲ, ಕಸ್ಟಮರ್ ಬರ್ತಾರೆ, ನಾವು ಅವ್ರಿಗೆ ಏನು ಹೇಳೋಕ್ಕಾಗಲ್ಲ, ನಮ್ಮ ಕೆಲಸನೇ ಅದಾಗಿರುತ್ತೆ. ಹಾಗೆಯೇ ನಾವು ಹಾರ್ಡ್ ವರ್ಕ್ ಮಾಡಬೇಕು. ನಾವು ಯಾವಾಗಲೂ ಬ್ಯುಸಿ ಇದ್ವಿ ಅಂದರೆ ಬೇಡದ ಚಿಂತೆಗಳು ನಮ್ಮ ತಲೆಯಲ್ಲಿ ಬರೋದಿಲ್ಲ. ಹಾಗೆಯೇ ನಮ್ಮ ಕೈಯಲ್ಲೂ ಸಹಿತ 4 ಕಾಸು ಇರುತ್ತೆ. ನಾವು ಯಾರ ಹತ್ರನೂ ಕೈ ಚಾಚಿ ನಿಲ್ಲೋ ಅಂತಹ ಒಂದು ಕೆಲಸ ಎಲ್ಲ ನೋಡ್ತಾ ಇರ್ಬೋದು. 5:15 ಆಯಿತು ಟೈಮ್ 5:30 ಆದ ನಂತರ ನನ್ನ ಇನ್ನೂ ಒಂದೆರಡು ಹೊರಗಡೆ ಕೆಲಸಗಳಿರ್ತವೆ. ಅಂದರೆ ಕಸ ಹೊಡೆಯೋದು, ದೇವ್ರ ದೀಪ ಹಚ್ಚೋದು, ಈ ರೀತಿ ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ನಾನು ಸಂಜೆ ಸ್ವಲ್ಪ ಹೊಲಿದ್ಬಿಟ್ಟು ಮತ್ತೆ ಕಟ್ಟಿಂಗನ್ನು ಮಾಡ್ತೀನಿ. ನೀವೆಲ್ಲ ಹೇಗೆ ನಿಮ್ಮ ಪ್ರತಿದಿನದ ರೊಟೀನ್ ಇರುತ್ತೆ ಅಂತ ನನ್ನ ಹತ್ರ ಕಮೆಂಟ್ ಮೂಲಕ ಶೇರ್ ಮಾಡಿ. ಹಾಗೆ ಇನ್ನು 10-15 ದಿವಸದಲ್ಲಿ ನಮ್ಮ ಊರಿನ ಜಾತ್ರೆ ಇರೋದ್ರಿಂದ ಕಸ್ಟಮರ್ ಪದೇ ಪದೇ ನೈಟಿ ಟಾಪು ಸ್ಟಿಚಿಂಗು ಅಂತ ಬರ್ತಾನೆ ಇರ್ತಾರೆ. ನಾನು ಒಂದು ಬ್ಲೌಸ್ ಇಟ್ಕೊಂಡಿದ್ದೀನಿ. ಉಷಾ ಹೋದ್ಮೇಲೆ, ಉಷಾ 4 ಗಂಟೆಗೆ ಹಿಂಗೆ ಹೋಗ್ತಾರೆ ಅಂದರೆ ನಾನು ಒಂದು ಬ್ಲೌಸ್ ಇಟ್ಕೊಂಡೆ. 1-2-3 ಜನ ಟಾಪ್ ಸ್ಟಿಚ್ ಮಾಡೋಕ್ಕೆ ಬಂದರು. ಮತ್ತು ಹಾಗೆಯೇ ಇವರು ನೈಟಿ ಸ್ಟಿಚ್ ಮಾಡೋದಕ್ಕಿಂತ ಬಂದರು. ಇದೇ ರೀತಿ ಮಧ್ಯೆ ಬಂದು ನಾವು ಬಟ್ಟೆ ಒಂದು ಯಾವುದಾದ್ರು ಬ್ಲೌಸ್ ಇಟ್ಕೊಂಡಿರ್ತೀವಿ ಅಂದರೆ ಅದನ್ನು ಫಿನಿಶ್ ಮಾಡೋದಕ್ಕೆ ಬಿಡೋದಿಲ್ಲ. ಈ ರೀತಿ ನಿಮಗೂ ಆಗುತ್ತಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಯಾಕಂದರೆ ಈಗ ನಮ್ಮೂರಲ್ಲಿ ಜಾತ್ರೆ ಇದೆ, 15 ದಿವಸಕ್ಕೆ ತುಂಬ ಕಸ್ಟಮರ್ ಎಲ್ಲ ಬರ್ತಾನೆ ಇರ್ತಾರೆ. ಹಾಗಾಗಿ ನಾವು 3 ಜನ ಬಿಟ್ಟು ಇನ್ನೂ ಒಬ್ಬರು ಸೇರ್ಕೊಂಡು ಸ್ಟಿಚ್ ಮಾಡಿದ್ರೂ ಮುಗಿಯೋದೇ ಇಲ್ಲ. ಈ ರೀತಿ ಎಲ್ಲ ಪ್ರತಿದಿನ ನಮ್ಮ ಒಂದು ರೊಟೀನ್ ಇರುತ್ತೆ ಫ್ರೆಂಡ್ಸ್. ಹಾಗೆ ಇನ್ನು ನೆಕ್ಸ್ಟು ಜಾತ್ರೆ ಬ್ಯುಸಿ ಕೆಲಸ ಹೇಗಿರುತ್ತೆ ಅಂಥೇಳಿ ನಾನು ಶೇರ್ ಮಾಡ್ತಾ ಬರ್ತೀನಿ. ಈ ವಿಡಿಯೋ ನಿಮಗೊಂದು ಒಳ್ಳೆ ಮೋಟಿವೇಟ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ಪ್ರತಿದಿನ ನಾನು ಏನೆಲ್ಲ ಕೆಲಸಗಳು ಮಾಡ್ತೀನಿ ಟೈಲರಿಂಗಲ್ಲಿ ಅದನ್ನು ಶೇರ್ ಮಾಡ್ತಾ ಬಂದಿದ್ದೀನಿ. ಅದಕ್ಕೆ ನೀವು ಇಷ್ಟಪಟ್ಟು ಎಲ್ಲರೂ ಸಹ ನೋಡಿ ಕಮೆಂಟ್ ಮಾಡ್ತೀರಾ. ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ನನಗೆ. ಎಲ್ಲರ ಕಮೆಂಟನ್ನು ಓದ್ತೀನಿ, ಆದರೆ ರಿಪ್ಲೈ ಮಾಡಿಲ್ಲ ಅಂತಂದರೆ ಯಾರೂ ಬೇಜಾರು ಮಾಡ್ಕೊಬೇಡಿ. ಯಾಕಂದರೆ ನಾನಿರೋವಂಥ ಬ್ಯುಸಿ ನೀವು ನೋಡ್ತಾ ಇದ್ದೀರಾ. ಕೆಲವೊಂದು ಕಮೆಂಟ್ಗಳಿಗೆ ರಿಪ್ಲೈ ಮಾಡ್ತೀನಿ ತುಂಬ ಚಿಕ್ಕದಾಗಿ, ಕೆಲವೊಂದು ಕಮೆಂಟ್ಗಳು ತುಂಬ ದೊಡ್ಡದಾಗಿರುತ್ತೆ. ವಿಡಿಯೋ ಮುಖಾಂತರನೇ ಹೇಳಬೇಕಾಗತ್ತೆ. ಅದರಿಂದ ನಾನು ಆ ಕಮೆಂಟನ್ನು ನೆನಪಿಟ್ಕೊಂಡು ವಿಡಿಯೋ ಮುಖಾಂತರ ಹೇಳ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಗೊತ್ತಾಗುತ್ತೆ. ನೀವು ವಿಡಿಯೋನ ಅರ್ಧದಲ್ಲೇ ಸ್ಕಿಪ್ ಮಾಡಿ ನೋಡಿದ್ರೆ ನಾನು ವಿಡಿಯೋದಲ್ಲಿ ಏನು ಹೇಳಿರ್ತೀನಿ ಅನ್ನೋದು ಗೊತ್ತಾಗೋದಿಲ್ಲ. ಹಾಗೆ ಕೆಲಸ ಅಂತ ಯಾವಾಗಲೂ ಕೆಲಸ ಮಾಡ್ತಾ ಇರಬೇಡಿ. ಒಳ್ಳೆ ಊಟ ಮಾಡಿ, ಒಳ್ಳೆ ನಿದ್ದೆ ಮಾಡಿ, ಮತ್ತು ಹಾಗೆ ಒಳ್ಳೆ ಮಾತಾಡಿ. ಇದೆಲ್ಲ ನಮ್ಮ ಜೊತೆಗಿತ್ತು ಅಂತಂದರೆ ನಾವು ಕೆಲಸನ ಏನೇ ತೊಂದರೆ ಇಲ್ಲದೇ ಮಾಡ್ಬೋದು. ಹಾಗಾಗಿ ಕೆಲವ್ರು ಹೇಗಂದರೆ ತುಂಬ ಕೆಲಸ ಮಾಡ್ತೀನಿ ಅಂಥೇಳಿ 1 ದಿವಸ 2 ದಿನ ಫುಲ್ಲು ನಿದ್ದೆ ಊಟ ಎಲ್ಲದನ್ನು ಕಡಿಮೆ ಅವಾಯ್ಡ್ ಮಾಡ್ಕೊಳ್ತಾ ಆರೋಗ್ಯನ ಹಾಳು ಮಾಡ್ಕೊಳ್ತಾರೆ. ನೀವು ಕೆಲಸ ಚೆನ್ನಾಗಿ ಮಾಡಬೇಕು ಅಂದರೆ ಒಳ್ಳೊಳ್ಳೆ ಊಟ ಮಾಡಲೇಬೇಕು. ಆಗಲೇ ನೀವು ಮಾಡೋ ಕೆಲಸ ಚೆನ್ನಾಗಿರುತ್ತೆ. ನೋಡಿ, ಇವರು ನೈಟಿ ಸ್ಟಿಚ್ ಮಾಡಿಸ್ಕೊಂಡು ಹೋಗಿದ್ರು. ಸ್ವಲ್ಪ ಗಿಡ್ಡ ಆಯಿತು ಅಂತೇಳಿ, ಅಂದರೆ ಕಾಟನ್ ನೈಟಿ ಆಗಿರೋದ್ರಿಂದ ಸ್ವಲ್ಪ ಗಿಡ್ಡ ಆಗುತ್ತೆ ವಾಶ್ ಮಾಡಿದಾಗ. ಉದ್ದ ಮಾಡಬೇಕು ಅಂತ ಬಂದಿದ್ದರು. ಅವರಿಗೆ ನಾನು ಸ್ಟಿಚ್ ಬಿಚ್ಚೋದಕ್ಕೆ ಕೊಟ್ಟೆ. ಯಾಕಂದರೆ ಈಗ ನಮಗೆ ಸ್ಟಿಚ್ ಬಿಚ್ಚೋಕ್ಕೆಲ್ಲ ಟೈಮು ಇರೋದಿಲ್ಲ. ಅವರು ಒಂದು ಸತಿ ಉದ್ದ ಆಯಿತು, ಒಂದು ಸತಿ ಗಿಡ್ಡ ಆಯಿತು ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ಈ ಸ್ಟಿಚ್ಚನ್ನು ಬಿಚ್ಚೋದಕ್ಕೆ ಕೊಟ್ಟರೆ ಟೈಲರ್ಗಳ ಕಷ್ಟ ಏನು ಅಂತ ಹೇಳ್ಬಿಟ್ಟು ಅವರಿಗೂ ಗೊತ್ತಾಗುತ್ತೆ. ಆಲ್ರೆಡಿ 2 ಸತಿ ನಾನು ಉದ್ದ ಆಯಿತು ಗಿಡ್ಡ ಆಯಿತು ಅಂತೇಳಿ ಸರಿ ಮಾಡಿ ಕೊಟ್ಟಿದ್ದೆ. ಆದರೂ ಅವ್ರಿಗೆ ಇನ್ನೂ ಸಮಾಧಾನ ಇಲ್ಲ. ಮತ್ತೆ ಸರಿ ಮಾಡಿ ಅಂದರು. ಅದಕ್ಕೆ ಹಾಗಿದ್ರೆ ಸ್ಟಿಚ್ಚನ್ನು ಬಿಚ್ಕೊಡಿ ಅಂದರೆ ಎಷ್ಟು ಕಷ್ಟಪಟ್ಟು ಬಿಚ್ತಾ ಇದ್ದಾರೆ ನೋಡಿ. ಹಾಗೆ ಆಗುತ್ತೆ. ನಾವು ಟೈಲರ್ಗಳು ಇವ್ರನ್ನೆಲ್ಲ ಸುಧಾರಿಸ್ಬೇಕಲ್ವ, ಎಷ್ಟು ಕಷ್ಟ ಇರುತ್ತೆ. ಬೆಳಗ್ಗೆಯಿಂದ ಅದು ಯಾವ್ಯಾವ ರೀತಿ ಕಸ್ಟಮರ್ ಬರ್ತಾರೆ ಅಂದರೆ ಫ್ರೆಂಡ್ಸ್ ಹೇಳಬಾರ್ದು. ಒಬ್ಬರಂತೂ ಬ್ಲೌಸ್ ಪೀಸಲ್ಲಿ ಬಟ್ಟೆನೇ ಉಳಿದಿಲ್ಲ, ಅದರಲ್ಲಿ ಡೋರಿ ಮಾಡೋದಕ್ಕಂತೂ ಬರಲೇ ಇಲ್ಲ. ನಾವು ರೆಡಿ ಡೋರಿನ ಹಚ್ಚಿಕೊಟ್ರೆ ಈಗ ಬ್ಲೌಸನ್ನು ಅವರು ಫಂಕ್ಷನಿಗೆ ಉಟ್ಬಿಟ್ಟು ನೆಕ್ಸ್ಟ್ ತಂದಿದ್ದಾರೆ. ನಮಗೆ ರೆಡಿ ಡೋರಿ ಅಂದರೆ ಗೋಲ್ಡ್ ಕಲರ್ ರೆಡಿ ಡೋರಿ ಬರುತ್ತಲ್ವ, ಅದು ಬೇಡ ನನಗೆ ಬಟ್ಟೆಲಿ ಮಾಡಿಕೊಡಿ ಅಂತ ಈ ರೀತಿ ತಲೆ ತಿಂತಾರೆ ಇಡೀ ದಿನ. ತುಂಬ ಬ್ಯುಸಿಯಾಗಿದ್ದಾಗ್ಲೂ ಕಸ್ಟಮರ್ ಕೇಳಲ್ಲ. ಅವ್ರ ಕೆಲಸ ಏನಿರುತ್ತೋ ಅದನ್ನು ನಾವು ಮಾಡಿಕೊಡ್ಲೇಬೇಕಾಗತ್ತೆ. ಈ ರೀತಿ ಎಲ್ಲ ಟೈಲರ್ಸ್ಗಳ ಪ್ರಾಬ್ಲಮ್ ಇರುತ್ತೆ. ಇದರ ಜೊತೆಗೆ ನಮ್ಮ ದಿನಚರಿನೂ ಸಹಿತ ಸಾಗ್ತಾ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ, ನೆನಪಿಂದ ಎಲ್ಲರೂ ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.